ಒಂದು ನಗರ ಒಂದು ಹಳ್ಳಿ ಇವೆರಡರ ನಡುವೆ ನಿಜವಾಗಿ ಒಂದು ಸೇತುವೆ ನಿರ್ಮಾಣವಾಗಬಹುದೇ? ಬೆಂಗಳೂರಿನ ರಾಗಿ ಕಣ ಅಂತಹ ಪ್ರಯತ್ನಕ್ಕೆ ಸಾಕ್ಷಿಯಾಗಿದೆ. ಇಲ್ಲಿ ರೈತರು ತಮ್ಮ ಬೆಳೆಗಳೊಂದಿಗೆ ಬರುತ್ತಾರೆ. ನಗರವಾಸಿಗಳು ಕೇವಲ ಖರೀದಿದಾರರಾಗಿ ಮಾತ್ರವಲ್ಲ, ರೈತರ ಬದುಕನ್ನು ಅರಿಯುವ ಅತಿಥಿಗಳಾಗಿ ಬರುತ್ತಾರೆ. ವಹಿವಾಟಿಗಿಂತ ಸಂಬಂಧಗಳಿಗೆ ಹೆಚ್ಚು ಮಹತ್ವ ನೀಡುವ ಈ ವಿಶಿಷ್ಟ ಸಂಗಮವೇ ರಾಗಿ ಕಣ. ಭಾನುವಾರದ ಬೆಳಗು, ಸೂರ್ಯನ ಎಳೆ ಬಿಸಿಲು ಆಗಷ್ಟೇ ಭೂಮಿಗೆ ಬೀಳುವ ಹೊತ್ತು. ರಾಜ್ಯದ ವಿವಿಧ ಭಾಗಗಳಿಂದ ಬಂದಿರುವ ರೈತರು ತಮ್ಮ ವಾಹನಗಳಿಂದ ಒಂದೊಂದಾಗಿ ಉತ್ಪನ್ನಗಳನ್ನು ಇಳಿಸುತ್ತಿದ್ದಾರೆ. ಯಾರೋ ತಾಜಾ ತರಕಾರಿಗಳನ್ನ ಜೋಡಿಸ್ತಾ ಇದ್ರೆ, ಇನ್ನೊಬ್ಬರು ಹಣ್ಣುಗಳನ್ನ ಒಪ್ಪವಾಗಿ ಗುಡ್ಡೆ ಕಟ್ತಿದ್ದಾರೆ. ಸಿರಿಧಾನ್ಯಗಳು, ಅಕ್ಕಿ, ಜೇನುತುಪ್ಪ, ಬೆಲ್ಲ, ಗಾಣದ ಎಣ್ಣೆ, ಕೈಮಗ್ಗ ಹಾಗೂ ಗ್ರಾಮೀಣ ಕರಕುಶಲ ವಸ್ತುಗಳು, ಹೀಗೆ ಹಳ್ಳಿಯ ಬದುಕಿನ ವೈವಿಧ್ಯವೇ ಇಲ್ಲಿ ಅನಾವರಣಗೊಳ್ಳುತ್ತೆ. ಅಷ್ಟೊತ್ತಿಗಾಗಲೇ ಬಂದಿರುವ ಗ್ರಾಹಕರು ತಾಜಾ ತರಕಾರಿಗಳನ್ನ ಖರೀದಿಸಲು ಮುಗಿಬೀಳ್ತಾರೆ. ಬೆಂಗಳೂರಿನ ಬನ್ನೇರುಘಟ್ಟ ಸಮೀಪದ ಗೊಟ್ಟಿಗೆರೆಯಲ್ಲಿ ಪ್ರತಿ ಭಾನುವಾರ ನಡೆಯುವ ರಾಗಿ ಕಣ ಸಂತೆಯ ಚಿತ್ರಣವಿದು. 4 ವರ್ಷದಿಂದ ಬರ್ತೀವಿ. ಇಲ್ಲಿ ದಿನಸಿ ವಸ್ತು ಎಲ್ಲ ನಾವಿಲ್ಲೇ ತಗೊಳ್ತೀವಿ, ಎಣ್ಣೆ ತಗೊಳ್ತೀವಿ, ಈ ಎಲ್ಲ ಪ್ರತಿಯೊಂದು ಇಲ್ಲಿಂದೇ ಯೂಸ್ ಮಾಡ್ತೀವಿ. ತರಕಾರಿ ಎಲ್ಲನೂ ತಗೊಳ್ತೀವಿ, ಸೊಪ್ಪು ಎಲ್ಲ ತಗೊಳ್ತೀವಿ. ಸೊ ಹಾಗಾಗಿ ಒಂಥರ ಹೆಲ್ತ್ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನಮಗೆ ಭರವಸೆ ಇದೆ. ಮೀಲ್ಸ್ ತುಂಬ ಚೆನ್ನಾಗಿದೆ. ವೆರಿ ನೈಸ್, ಮಸ್ಟ್ ಎಕ್ಸ್ಪೀರಿಯನ್ಸ್ ದಿಸ್. ಇಟ್ಸ್ ಬ್ಯೂಟಿಫುಲ್. ಲಿಟಲ್ ಹಾಟ್ ಟುಡೇ, ಸ್ವಲ್ಪ ಬಿಸಿಲಿದೆ, ಬಟ್ ಸ್ಟಿಲ್ ಇಟ್ಸ್ ಬ್ಯೂಟಿಫುಲ್, ವೆಲ್ ಮೇಂಟೈನ್ಡ್, ಆರ್ಗನೈಸ್ಡ್ ಆಗಿದೆ. ಐ ಥಿಂಕ್ ಅವ್ರ ಊಟ ಪ್ರಿಪೇರ್ ಮಾಡಿದ್ದೂ ಎಲ್ಲ ಆರ್ಗ್ಯಾನಿಕ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಇಂದಾನೇ ಯೂಸ್ ಮಾಡಿದ್ದಾರೆ. ನೈಸರ್ಗಿಕವಾಗಿ ಬೆಳೆದ ಉತ್ಪನ್ನಗಳು ಹಾಗೂ ಕೈಮಗ್ಗದಿಂದ ತಯಾರಿಸಿದ ವಸ್ತುಗಳಿಗೆ ಮಾತ್ರ ಅವಕಾಶ ಇರುವ ಈ ಸಂತೆಯಲ್ಲಿ ರೈತರು ತಾವು ಬೆಳೆದ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ. ರೈತರಿಗೆ ಹೆಚ್ಚಿನ ಲಾಭದ ಖುಷಿಯಾದರೆ ಆರೋಗ್ಯಕರ ಉತ್ಪನ್ನ ಸಿಕ್ಕಿದ ಸಂತೃಪ್ತಿ ಗ್ರಾಹಕರದ್ದು. ಸಾವಯವ ವಸ್ತುಗಳ ಖರೀದಿಗಾಗಿಯೇ ಬರುವವರ ಸಂಖ್ಯೆ ದೊಡ್ಡದು. 2017ರಲ್ಲಿ ಆರಂಭವಾದ ರಾಗಿ ಕಣ ಇಂದು ಬೆಂಗಳೂರಿನಲ್ಲಿ ನಡೆಯುವ ವಿಶಿಷ್ಟ ಗ್ರಾಮೀಣ ಮಾರುಕಟ್ಟೆ ಮತ್ತು ಸಾಂಸ್ಕೃತಿಕ ವೇದಿಕೆಯಾಗಿ ಬೆಳೆದಿದೆ. 2017 ಮೇಯಿಂದ ಶುರು ಮಾಡಿದ್ದು, ಈಗಿದು 10ನೇ ವರ್ಷ ನಮ್ಮದು ನಡ್ಕೊಂಡು ಬರ್ತಾ ಇದೆ. ಇದು ಮೇನ್ಲಿ ಪ್ಲಾಟ್ಫಾರ್ಮ್ ಬಂದು ಫಾರ್ಮರ್ಸ್ ಮತ್ತು ವೀವರ್ಸ್ ಯಾರಿದ್ದಾರೆ, ಡೈರೆಕ್ಟ್ ಪ್ರೊಡ್ಯೂಸರ್ಸು, ಅವ್ರಿಗೆ ಒಂದು ಪ್ಲ್ಯಾಟ್ಫಾರ್ಮ್ ಇಲ್ಲಿ ಮಾರ್ಕೆಟ್ನ ಕ್ರಿಯೇಟ್ ಮಾಡಿದ್ದೀವಿ. ನಾವೊಂದು 10 ಮೆಂಬರ್ಸ್ ಕೋರ್ ಟೀಮ್ ಇದ್ದಾರೆ ಆ್ಯಂಡ್ ದೆನ್ ಒಂದು 15 ಮೆಂಬರ್ಸ್ ಇಲ್ಲಿ ಆಪ್ರೇಷನಲ್ ಟೀಮ್ ಇದ್ದೀವಿ. ಸೇರಿ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಒಂದು ತರಕಾರಿಯ ಬೆಲೆಯನ್ನು ಕೇಳುವುದು ಸುಲಭ, ಆದರೆ ಅದನ್ನು ಬೆಳೆಯಲು ಬೇಕಾದ ಪರಿಶ್ರಮದ ಕಥೆಯನ್ನು ಕೇಳುವುದು ಸುಲಭದ ಮಾತಲ್ಲ. ಇಲ್ಲಿ ನಡೆಯೋದು ಕೇವಲ ಮಾರಾಟ, ಖರೀದಿ ಪ್ರಕ್ರಿಯೆ ಮಾತ್ರವಲ್ಲ. ಆಹಾರದ ಮೂಲದ ಬಗ್ಗೆ ಗ್ರಾಹಕರು ರೈತರಿಂದ ಮಾಹಿತಿ ಪಡಿತಾರೆ. ಗ್ರಾಮೀಣ ಉತ್ಪನ್ನಗಳು, ಅವುಗಳ ಆರೋಗ್ಯ ಲಾಭಗಳ ಬಗ್ಗೆ ಕುತೂಹಲದಿಂದ ಕೇಳ್ತಾರೆ. ರೈತರು ಅಷ್ಟೇ ಸಂಯಮದಿಂದ ವಿವರಿಸ್ತಾರೆ. ಹೀಗಾಗಿ ಪ್ರತಿಯೊಂದು ಮಳಿಗೆಯೂ ಒಂದು ಸಣ್ಣ ಸಂವಾದದ ವೇದಿಕೆಯಂತೆ ಕಾಣಿಸುತ್ತೆ. ರಾಗಿ ಕಣದಲ್ಲಿ ಪಾಲ್ಗೊಳ್ಳುವವರು ರೈತರು ಮಾತ್ರವಲ್ಲ, ತಮ್ಮ ಉತ್ಪನ್ನಗಳನ್ನು ತಾವೇ ತಯಾರಿಸುವ ಸಣ್ಣ ಉತ್ಪಾದಕರು, ನೇಕಾರರು ಮತ್ತು ಗ್ರಾಮೀಣ ಉದ್ಯಮಿಗಳಿಗೂ ಇದೊಂದು ವೇದಿಕೆಯಾಗಿದೆ. ಎಲ್ಲ ಥರ ಕಾಳು ಕಡ್ಡಿಗಳು, ದ್ವಿದಳ ಧಾನ್ಯಗಳು ಮತ್ತು ಸ್ಪೈಸಸ್ ಐಟಮು, ಗ್ರಾಸರಿ ಐಟಮು ಮತ್ತು ಕೆಲವೊಂದು ಮೌಲ್ಯವರ್ಧಿತ ಪ್ರಾಡಕ್ಟ್ಗಳನ್ನೆಲ್ಲ ಸೇಲ್ ಮಾಡ್ತಾ ಇದ್ದೀವಿ. ಬಳಕೆದಾರರ ರೆಸ್ಪಾನ್ಸ್ ತುಂಬ ಚೆನ್ನಾಗಿದೆ. ಡೈಲಿ ಪ್ರತಿ ಶನಿವಾರ ವಿಸಿಟ್ ಮಾಡ್ತಾ ಇರ್ತಾರೆ. ರಿಟರ್ನ್ ಅವರವರೇ ಬರ್ತಾ ಇದ್ದಾರೆ. ನಾನು ಬಂದು 1 ಎಕರೆ ಭೂಮಿನಲ್ಲಿ ಒಂದು ಪುಟ್ಟ ತೋಟ ಮಾಡ್ಕೊಂಡಿದ್ದೀನಿ. ಅದು ಮಿಶ್ರ ಬೆಳೆ, ಎಲ್ಲ ಬೆಳೆನೂ ಹಾಕ್ಕೊಂಡಿದ್ದೀನಿ. ನಿಂಬೆ, ಮೂಸಂಬೆ, ಜಾಯಿಕಾಯಿ, ಬಟರ್ ಫ್ರೂಟು, ತೆಂಗು, ಬಾಳೆ ಮತ್ತು ಕಾಳುಮೆಣಸು, ಈ ಥರದ ಎಲ್ಲ ಬೆಳೆಗಳನ್ನು ನಾನು ಮಿಶ್ರ ಬೆಳೆ ಹಾಕೊಂಡು ಸಾವಯವ ರೀತಿಯಲ್ಲಿ ಸೇಲಿನಲ್ಲಿ ಅದನ್ನು ಬೆಳೆಸಿ ನಾನು ಏನು ಉತ್ಪನ್ನನ ನಾನು ತೆಗಿತೀನಿ ಭೂಮಿಯಿಂದ, ನನ್ನ ತೋಟದಿಂದ, ಅದನ್ನು ಇಲ್ಲಿಗೆ ತರ್ತಾ ಇದ್ದೀನಿ. ರಾಗಿ ಕಣ ರೈತರಿಗಷ್ಟೇ ಅಲ್ಲ, ಮಹಿಳೆಯರಿಗೆ ಸ್ವಾವಲಂಬನೆ ಹಾಗೂ ಆರ್ಥಿಕ ಭದ್ರತೆಗೂ ದಾರಿ ಮಾಡಿಕೊಟ್ಟಿದೆ. ಮಹಿಳೆಯರು ಕೃಷಿ ಹಾಗೂ ಮನೆಯಲ್ಲಿ ತಯಾರಿಸಿದ ಉತ್ಪನ್ನಗಳನ್ನು ಇಲ್ಲಿಗೆ ತಂದು ಮಾರಾಟ ಮಾಡ್ತಾರೆ. ಆಹಾರದ ಮಳಿಗೆ ಇಟ್ಟುಕೊಂಡು ಮಹಿಳೆಯರು ಆರ್ಥಿಕವಾಗಿಯೂ ಇಲ್ಲಿ ಸ್ವತಂತ್ರರಾಗ್ತಿದ್ದಾರೆ. ಇವಾಗ ಟೋಟಲ್ ಆಗಿ ಆಗ್ತಿರೋದು ಸಾವಯವ ಕೃಷಿಯಲ್ಲಿ 60 ಜನ ರೀ. ಆಮೇಲೆ ಇಲ್ಲಿ ನಾವು ರಾಗಿ ಕಣಕ್ಕೆ ಬರ್ತಿರೋದು 30 ಜನ ಟೀಮ್ ಬರ್ತೀವಿ ರೀ. ಒಂದು 10 ಜನ ರೊಟ್ಟಿ ನೋಡ್ಕೋತಾರೆ ಕೆಪ್ಪ ಎಲ್ಲ, ಇನ್ನು 10 ಜನ ಉಳಿದವರೆಲ್ಲ
ತರಕಾರಿ ನೋಡ್ಕೋತಾರೆ. ಇನ್ನು 10 ಜನ ಇದ್ರೆ ಅಗ್ರಿ ಪ್ರಾಡಕ್ಟ್ ಅಂತ ಬರುತ್ತಾರೆ. ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಂದ್ರೆ ನಮ್ಮ ಬಿಜಾಪುರ ಭಾಗದಲ್ಲಿ ಏನೆಲ್ಲ ಬೆಳಿತೀವಿ ನೋಡ್ರಿ, ಶೇಂಗಾ ಆಗಿರ್ಬೋದು, ಜೋಳ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಇವುಗಳನ್ನೆಲ್ಲ ಮೌಲ್ಯವರ್ಧನೆ ಮಾಡಿಕೊಂಡು ನಾವು ಇಲ್ಲಿ ಮಾರುಕಟ್ಟೆಗೆ ಅಂತ ಬರ್ತಾ ಇದ್ದೀವಿ ರೀ. ಸರಿ, ಆ್ಯಕ್ಚುಲಿ ಹೇಳಬೇಕಂದ್ರೆ ನಾವಿರೋದು ಹಳ್ಳಿಯಲ್ಲಿ, ಅಲ್ಲಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಬಂದರೆ ನಮಗೆ ಬಿಸ್ನೆಸ್ ತುಂಬ ಚೆನ್ನಾಗಿ ಡೆವಲಪ್ ಆಗಿದೆ. ಜೊತೆಗೆ ನಮಗೆ ರಾಗಿ ಕಣದಿಂದ ಹೆಲ್ಪ್ ಕೂಡ ಆಗಿದೆ. ರಾಗಿ ಕಣಕ್ಕೆ ಬರೋದು ಕೇವಲ ಆಹಾರವಲ್ಲ, ಸ್ಥಳೀಯ ಸಂಸ್ಕೃತಿ, ಹಳ್ಳಿಯ ಬದುಕಿನ ಹಲವು ಮುಖಗಳು ಇಲ್ಲಿ ನಗರವಾಸಿಗಳನ್ನು ಭೇಟಿ ಮಾಡುತ್ತವೆ. ಗ್ರಾಮೀಣ ಜೀವನದ ಸೊಗಡು, ಸ್ಥಳೀಯ ಉತ್ಪನ್ನಗಳ ವೈವಿಧ್ಯ ಮತ್ತು ರೈತರೊಂದಿಗೆ ನೇರವಾಗಿ ಬೆರೆಯುವ ಅವಕಾಶ ಈ ಅನುಭವವನ್ನು ಮತ್ತಷ್ಟು ವಿಭಿನ್ನವಾಗಿಸುತ್ತೆ. ಸಂತೆಯ ನಡುವೆಯೇ ಪ್ರತಿ ವಾರ ಇಲ್ಲಿ ಒಂದಿಲ್ಲೊಂದು ವಿಶೇಷ ಕಾರ್ಯಕ್ರಮಗಳು ನಡೆಯುತ್ತವೆ. ನಾವು ಹೋಗಿದ್ದ ದಿನ ಚುಟುಕು ಕವಿ ದುಂಡಿರಾಜ್ ವಿಶೇಷ ಅತಿಥಿಯಾಗಿ ಬಂದಿದ್ರು. ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಸರ್ ಮಾನ ತೆಗೆಯುವ ನಾಯಕರಿಗೆ. ಇದು ಒಂಥರ ವಿಶಿಷ್ಟವಾದ ಅನುಭವ. ಸುಮಾರು ಆಸಕ್ತರು ನನ್ನ ಮುಂದೆ ಕೂತಿದ್ರು. ಅವ್ರ ಜೊತೆ ಸಂವಾದ ನಡೆಸ್ತಾ ಈ ಹನಿಗವನ ಯಾಕೆ ಬರೀಬೇಕು, ಅದನ್ನು ಬರೆಯೋದು ಹೇಗೆ, ಅದರ ಸ್ವಾರಸ್ಯಗಳು ಏನು ಅನ್ನೋದನ್ನು ನಾನು ಸಂವಾದದ ರೂಪದಲ್ಲಿ ಪ್ರಸ್ತುತಪಡಿಸಿದೆ. ಇಲ್ಲಿ ನಡೆಯೋದು ಕೇವಲ ವ್ಯಾಪಾರವಲ್ಲ, ವಿಶ್ವಾಸದ ವಿನಿಮಯ. ರಾಗಿ ಕಣವನ್ನು ಕೇವಲ ಒಂದು ಸಂತೆ ಮಾತ್ರವಲ್ಲದೆ ಗ್ರಾಮೀಣ ಬದುಕು ಮತ್ತು ನಗರ ಜೀವನವನ್ನು ಸಂಪರ್ಕಿಸುವ ಸಂಸ್ಕೃತಿ ವಿನಿಮಯ ಕೇಂದ್ರವೂ ಹೌದು.